ಓಕೆ, ಸೊ ನಾವು ಇಂಗ್ಲೀಷಲ್ಲಿ ತುಂಬ ಕಷ್ಟ ಇರುವಂತಹ ಒಂದು ಟಾಪಿಕ್ ಯಾವುದು? ಸೈಲೆಂಟ್ ಲೆಟರ್ಸ್ ಇರುವಂತಹ ಪದಗಳು. ಅದರಲ್ಲಿ ನಾವು ಈಗಾಗಲೇ ಜಿ ಎಚ್ ತನಕ ಬಂದಿದ್ವಿ. ಎಚ್ ಆಯಿತು, ನೆಕ್ಸ್ಟು ಜಿ ಎಚ್ಚಿಂದ ನೋಡೋಣ. ಇದು ಸ್ವಲ್ಪ ಜಿ ಎಚ್ ಇದೆಯಲ್ವಾ, ಜಿ ಎಚ್ ಪದ ಅಕ್ಷರ ಆಲ್ಮೋಸ್ಟ್ ಸೈಲೆಂಟಾಗೇ ಇರುತ್ತೆ, ಆಲ್ಮೋಸ್ಟ್ ಸೈಲೆಂಟಾಗಿರುತ್ತೆ. ಬಟ್ ಕೆಲವು ಕಡೆ ಅದು ಬೇರೆ ಸೌಂಡ್ ಮಾಡುತ್ತೆ, ಅದು ಹೇಳ್ತೀನಿ ನಿಮಗೆ. ಇಲ್ಲಿ ನೋಡಿ, ಟಿ ಎಚ್ ಒ ಯು ಜಿ ಎಚ್, ಇಲ್ಲಿ ಜಿ ಎಚ್ ಇದೆ. ಈ ಪದಗಳಲ್ಲಿ ನಾನು ಹೇಳ್ತೀನಲ್ಲ, ಬೇರೆ ಅಕ್ಷರಗಳ ಪ್ರೊನೌನ್ಸಿಯೇಷನ್ ತಲೆ ಕೆಡಿಸ್ಕೋಬೇಡಿ. ಜಿ ಎಚ್ ಸೈಲೆಂಟ್ ಆಗಿದೆ ಅಷ್ಟೇ. ಇನ್ನು ಅದ್ಯಾಕೆ ಹಿಂಗಿದೆ, ಇದ್ಯಾಕೆ ಹಂಗಿದೆ ಅಂತ ತಲೆ ಕೆಡಿಸ್ಕೋಬೇಡಿ. ಇದರಲ್ಲಿ ಏನು ಉಚ್ಚಾರಣೆ ಇದೆ ಹಾಗೆ ಮಾತ್ರ ಪ್ರಾಕ್ಟೀಸ್ ಮಾಡಿ. ಟಿ ಎಚ್ ಒ ಯು ಜಿ ಎಚ್, ಇಲ್ಲಿ ಒ ಯು ಇದೆ. ಒ ಯುದು ಸೌಂಡು ಆ ಅಂತ ಬರುತ್ತೆ, ಅಂದರೆ ಯು ಸೈಲೆಂಟ್ ಆಗುತ್ತೆ. ಅದು ಯು ಸೈಲೆಂಟ್ ಆಗಲ್ಲ, ಆ್ಯಕ್ಚುಲಿ ಒ ಯು ಬಂದು ಆ ಅಂತ ಸೌಂಡ್ ಆಗುತ್ತೆ. ಓಕೆ, ಸೊ ಇಲ್ಲಿ ಜಿ ಎಚ್ ಸೈಲೆಂಟ್ ಇರುತ್ತೆ. ಥಾಟ್ ಅಷ್ಟೇ ಹೇಳ್ತೀವಿ, ಜಿ ಎಚ್ ಸೌಂಡು ಗ ಹ ಅಂತ ಹೇಳಲ್ಲ. ಥಾಟ್ ಥಾಟ್ ಥಾಟ್, ಆ ಆ ಆ. ಇನ್ನೊಂದು ಬಿ ಒ ಯು ಜಿ ಎಚ್ ಟಿ, ಇಲ್ಲಿ ಜಿ ಎಚ್ ಇಲ್ಲೂ ಸೈಲೆಂಟ್ ಆಗಿರುತ್ತೆ. ಬಿ ಒ ಯು ಟಿ, ಬಿ ಒ ಯು ಟಿ ಮಾತ್ರ ಸೌಂಡ್ ಆಗೋದು, ಅದು ಬಾಟ್, ಬೌಟ್ ಆಗಲ್ಲ, ಬಾಟ್ ಬಾಟ್. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದಿರಬಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನು ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ಎಬಿಸಿಡಿ ಮಾತ್ರ ಗೊತ್ತು, ಅಥವಾ ಎಬಿಸಿಡಿ ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ಎಬಿಸಿಡಿ ಗೊತ್ತಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ಕಿಂದನೇ ಓದಲಿಕ್ಕೆ ಮತ್ತು ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಅದು ಅಲ್ಲದೆ ನೀವು ಒಂದು ವೇಳೆ ಕನ್ನಡ ಬರಲ್ಲ ಅಂತ ಇಟ್ಕೊಳ್ಳಿ, ಕನ್ನಡನೂ ಹೇಳ್ಕೊಟ್ಟು, ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದೋದು, ಕನ್ನಡನೂ ನಾವು ಹೇಳ್ಕೊಟ್ಟು, ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನು ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸನ್ನು ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನೀವು ಕೆಲಸಕ್ಕೆ ಹೋಗಿರ್ಬೋದು, ಮನೆಯಲ್ಲಿ ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ಯಾರು ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ? ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ, ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು, ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಿ. ನೆಟ್ವರ್ಕ್ ಇಲ್ಲಿ ನೋಡಿ, ಇದು ಹೇಗಿದೆ ಹಾಗೆ ನಾವು ಪ್ರೊನೌನ್ಸ್ ಮಾಡಬೇಕು. ಬಾಟ್, ಜಿ ಎಚ್ ಸೈಲೆಂಟ್, ಇಲ್ಲೂ ಅಷ್ಟೇ ಸೈಲೆಂಟ್. ಬ್ರಾಟ್, ಇಲ್ಲ ಆರ್ದೆ, ಬ್ರಾಟ್, ಜಿ ಎಚ್ ಸೈಲೆಂಟ್. ಥ್ರೂ, ಇದ್ಯಾಕೆ ಹಿಂಗಿದೆ ಅಂತ ಹೇಳಿದ್ರೆ ಅದಕ್ಕೆ ರೀಸನ್ ಇಲ್ಲ, ಅದು ಹಾಗೆ ಓದಬೇಕು, ಥ್ರೂ. ಆಮೇಲೆ ಇದು ಥರ, ಥರ ಅಷ್ಟೇ. ಜಿ ಎಚ್ ಎಲ್ಲ ಕಡೆಯೂ ಸೈಲೆಂಟ್ ಆಗಿರುತ್ತೆ. ಜಿ ಎಚ್ ನಿಮಗೆ ಆಲ್ಮೋಸ್ಟ್ ಎಲ್ಲ ಕಡೆ ಸೈಲೆಂಟ್ ಆಗುತ್ತೆ, ಎಕ್ಸೆಪ್ಟ್ ಸಮ್ ವರ್ಡ್ಸ್. ಅದು ಯಾವ ವರ್ಡ್ಸ್ ಅಂತ ಆಮೇಲೆ ಗೊತ್ತಾಗುತ್ತೆ ನಿಮಗೆ. ನೆಕ್ಸ್ಟ್ ಇಲ್ಲಿ ನೋಡಿ, ಬರ, ಇಲ್ಲೂ ಹೇಳಲ್ಲ, ಬರ. ಇದು ಜಿ ಎಚ್. ಡಾಟರ್, ಡಾಟರ್, ಜಿ ಎಚ್ಚಿನ ಕೆಲಸನೇ ಇಲ್ಲ ಅಲ್ಲಿ. ಲೈಟ್, ಜಿ ಎಚ್ ಬೇಡ. ಮೈಟ್, ಜಿ ಎಚ್ ಅವಶ್ಯಕತೆ ಇಲ್ಲ. ಸಾಯಿ, ನೋ ಜಿ ಎಚ್. ರೈಟ್, ನೋ ಜಿ ಎಚ್. ಸೊ ಇಲ್ಲಿ ಯಾಕೆ ಅದು ಜಿ ಎಚ್ ಹಾಕಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೊಂದು ಕಾರಣ ಇದೆ. ಸೊ ಜಿ ಎಚ್ ಹಾಕಿದ್ರೆ ಅದು ಸೌಂಡು ರೈಟ್ ಅಂತ ಆಗುತ್ತೆ, ಇಲ್ಲಾಂದರೆ ರಿಟ್ ಆಗುತ್ತೆ. ಅಥವಾ ಆರ್ ಐ ಟಿ ಇ ಅಂತ ಹಾಕಿದ್ರೆ ಇದು ರೈಟ್ ಆಗುತ್ತೆ, ಬಟ್ ಇದ್ರ ಮೀನಿಂಗ್ ಬೇರೆ ಆಗುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಜಿ ಎಚ್ ಸೈಲೆಂಟ್ ಲೆಟರ್ಸನ್ನು ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಇಲ್ಲೂ ಅಷ್ಟೇ, ಫೈಟ್, ಫೈಟಲ್ಲಿ ಜಿ ಎಚ್ ಬೇಡ. ಅದು ತೆಗೆದ್ರೆ ಏನಾಗುತ್ತೆ? ಫಿಟ್ ಆಗುತ್ತೆ, ಅದಕ್ಕೆ ಫೈಟ್. ಫಾಟ್, ಟೈಟ್, ಏಯ್ಟ್, ಬ್ರೈಟ್. ಓಕೆ, ಹಾಂ. ಹಾಗೆ ಇಲ್ಲಿ ನೋಡಿ, ಫ್ರೈಟ್, ಹೈಟ್, ಹೈ, ನೈಟ್, ನಾಯ್ಟ್, ನೇಬರ್. ಓಕೆ, ಸೊ ನಾನು ಆಲ್ಮೋಸ್ಟ್ ನಿಮಗೆ ಎಲ್ಲ ವರ್ಡ್ಸ್ದು ಜಿ ಎಚ್ ಬರುವಂಥ, ಜಿ ಎಚ್ ಸೈಲೆಂಟ್ ಆಗುವಂಥ ಎಲ್ಲ ವರ್ಡ್ಸು ನಾನು ನಿಮಗೆ, ಎಲ್ಲ ಅಂದರೆ ಆಲ್ಮೋಸ್ಟ್ 99% ವರ್ಡ್ಸು ನಿಮಗೆ ಇಲ್ಲಿ ಕೊಟ್ಟಿರ್ತೀನಿ. ಓಕೆ, ನೆಕ್ಸ್ಟ್ ಈ ಜಿ ಎಚ್ ಆಯಿತು. ಜಿ ಎಚ್ ಆದಮೇಲೆ ಐ ತಗೊಳ್ಳೋಣ. ಐ, ಸೈಲೆಂಟ್ ಐ. ಓಕೆ, ಐ ನಾವು ಎಲ್ಲಿ ಸೈಲೆಂಟ್ ಆಗುತ್ತೆ ಅಂದರೆ ಭಾಳ ಪದಗಳೇನಿಲ್ಲ. ಬಿಸ್ನೆಸ್, ಬಿಸ್ನೆಸ್, ಬಿಸ್ನೆಸ್ಸಲ್ಲಿ ಬಿ ಯು ಇದೆ, ಆ ಯು ಸೌಂಡು ನಾವು ಇ ಅಂತ ಹೇಳ್ತೀವಿ. ಬಿಸಿ, ಬಿಸ್ನೆಸ್, ಬಿಲ್ಟ್, ಬಿಲ್ಡಿಂಗ್, ಇದರಲ್ಲೆಲ್ಲ ನಾವು ಯು ಸೌಂಡನ್ನು ಇ ಅಂತ ಹೇಳ್ತೀವಿ. ಓಕೆ, ಸೊ ಬಿಸಿ, ಬಿಸಿನೆಸ್ ಅಲ್ಲ, ಬಿಸ್ನೆಸ್. ಸೊ ಇಲ್ಲಿ ಐ ಸೈಲೆಂಟ್ ಆಗಿರುತ್ತೆ. ಓಕೆ, ಆಮೇಲೆ ಇನ್ನೊಂದು ಪದ ಇದೆ, ಜಾಸ್ತಿ ಯೂಸ್ ಮಾಡೋದಿಲ್ಲ, ಬೇಸಿಕ್ ಇಂಗ್ಲೀಷಲ್ಲಿ ಯೂಸ್ ಮಾಡಲ್ಲ, ಬಟ್ ಇದು ಪದ ಕಾನಸರ್, ಕಾನಸರ್ ಅಂತ ಹೇಳ್ತಾರೆ. ಅಲ್ಲಿ ಐ ಸೈಲೆಂಟ್ ಆಗಿರುತ್ತೆ. ಕಾನಸರ್. ಐ ಸೈಲೆಂಟ್ ಆಗಿರೋ ಪದಗಳು ಬಹಳ ಕಡಿಮೆ. ಅದು ಬೇರೆ ಬೇರೆ ಏನಾದರೂ ಸೌಂಡ್ ಹೇಳುತ್ತೆ, ಅ ಅಂತ ಹೇಳುತ್ತೆ, ಅಥವಾ ಅ ಅಂತ ಯಾವುದಾದ್ರೂ ಒಂದು ಸೌಂಡ್ ಹೇಳುತ್ತೆ.
ಬಟ್ ಇಲ್ಲಿ ಇವೆರಡು ಪದಗಳಲ್ಲಿ ಕಂಪ್ಲೀಟಾಗಿ ಸೈಲೆಂಟ್ ಆಗಿರುತ್ತೆ. ಓಕೆ, ಹಾಗಾಗಿ ಇವೆರಡು ವರ್ಡ್ಸ್ ಮಾತ್ರ ಇಂಗ್ಲೀಷಲ್ಲಿ ಕಾಮನ್ ಆಗಿ ಯೂಸ್ ಮಾಡೋದು, ಕಾನ್ಸರ್ ಮತ್ತು ಬಿಸ್ನೆಸ್. ಓಕೆ, ನೆಕ್ಸ್ಟ್ ನೋಡಿ ಕೆ ಸೈಲೆಂಟ್ ವರ್ಡ್ಸ್ ನೋಡಿ. ಕೆ ನಿಮಗೆ ಆಲ್ಮೋಸ್ಟ್ ನಾನು ಕೆ ಸೈಲೆಂಟ್ ಆಗುತ್ತೆ ಅಂತ ಒಂದು ಕಡೆ ಹೇಳಿದ್ದೀನಿ ಡಯಾಗ್ರಾಫಲ್ಲಿ. ಅಂದರೆ ಕೆ ಮತ್ತು ಎನ್ ಒಟ್ಟಿಗೆ ಬಂದರೆ ಎಲ್ಲ ಕಡೆ ನಿಮಗೆ ಸೈಲೆಂಟ್ ಆಗುತ್ತೆ ಎಕ್ಸೆಪ್ಟ್ ಸಮ್ ವರ್ಡ್ಸ್. ಅದೇ 99% ಸೈಲೆಂಟ್ ಆಗುತ್ತೆ. ಇನ್ನು ಕೆಲವು ಕಡೆ ಸೈಲೆಂಟ್ ಆಗಲ್ಲ, ಅದು ಮುಂದೆ ಗೊತ್ತಾಗುತ್ತೆ ನಿಮಗೆ. ಉದಾಹರಣೆಗೆ ಅಕ್ನಾಲೆಜ್ಮೆಂಟ್ ಈ ಥರ ಸೈಲೆಂಟ್ ಆಗಲ್ಲ ಅಷ್ಟೇ. ಉಳಿದು ಎಲ್ಲ ಕಡೆನೂ ಕೆ ಎನ್ ಬಂದರೆ ಸೈಲೆಂಟ್ ಆಗೇ ಆಗುತ್ತೆ. ಸೊ ಇಲ್ಲಿ ಕೆ ಅವಶ್ಯಕತೆ ಇಲ್ಲ. ನ್ಯಾಕ್, ನೀಡ್, ನೀ, ನೀಲ್, ನ್ಯೂ, ನಿಕ್ಕರ್ಸ್ ನೋಡಿ. ನಾಟ್, ನಾಕ್, ನಾಬ್, ನಿಟಿಂಗ್, ನೈಟ್, ನೈಫ್. ಓಕೆ, ನೆಕ್ಸ್ಟ್ ನೋ, ನಾಲೆಜ್, ನಕಲ್, ನೋ, ನಲ್ಟ್. ಕೆ ಅವಶ್ಯಕತೆನೇ ಇಲ್ಲ ಅಲ್ಲಿ. ಅರ್ಥ ಆಯ್ತಲ್ವಾ? ಆಲ್ಮೋಸ್ಟ್ ಇಂಥ ವರ್ಡ್ಸು ಇರ್ತವೆ. ಕೆ ಮತ್ತು ಎನ್ ಒಟ್ಟಿಗೆ ಬಂದರೆ ಕೆ ಈಸ್ ಆಲ್ವೇಸ್ ಸೈಲೆಂಟ್ ಎಕ್ಸೆಪ್ಟ್ ಸಮ್ ವರ್ಡ್ಸ್. ಓಕೆ, ನಾವು ನೆಕ್ಸ್ಟು ಎಲ್. ಅಕ್ಷರ ಎಲ್ಲು ತುಂಬ ಕಡೆ ಸೈಲೆಂಟ್ ಆಗುತ್ತೆ. ಉದಾಹರಣೆಗೆ ಆಮಂಡ್ ಬಾದಾಮಿ, ಆಮಂಡ್ ಬಾದಾಮಿ. ಆಲ್ಮಂಡ್ ಅಂತ ಹೇಳೋ ಅವಶ್ಯಕತೆ ಇಲ್ಲ. ಆಮಂಡ್, ಎಲ್ ಇಸ್ ಸೈಲೆಂಟ್. ಬಾಮ್ ಕೇಳಿರ್ತೀರ, ಜಂಡು ಬಾಮ್, ಟೈಗರ್ ಬಾಮ್, ಇನ್ಯಾವುದ್ಯಾವುದೋ ಬಾಮ್ ಕೇಳಿರ್ತೀರ. ಬಾಮ್, ಎಲ್ ಸೈಲೆಂಟ್ ಇದೆ ಅಲ್ಲಿ. ಬಿಹಾಫ್, ಖಾಫ್, ಎಲ್ ಸೈಲೆಂಟ್. ಕಾಮ್ ಆಗಿರು, ಕಾಮ್. ಚಾಕ್ ಪೀಸಲ್ಲಿ CHALK ಇದೆ, ಎಲ್ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಕುಡ್ಡಲ್ಲಿ ಎಲ್ ಸೈಲೆಂಟ್ ಆಗಿತ್ತು. ಕುಲ್ಡ್ ಅಂತ ಹೇಳಲ್ಲ, ಕುಡ್. ಫೋಕ್, ಎಲ್ ಸೈಲೆಂಟ್. ಹಾಫ್, ಎಲ್ ಸೈಲೆಂಟ್. ಪಾಮ್, ಎಲ್ ಸೈಲೆಂಟ್. ಸ್ಯಾಮನ್, ಎಲ್ ಸೈಲೆಂಟ್. ಶುಡ್, ಎಲ್ ಸೈಲೆಂಟ್. ಸ್ಟಾಕ್, ಎಲ್ ಸೈಲೆಂಟ್. ಟಾಕ್, ಎಲ್ ಸೈಲೆಂಟ್. ವಾಕ್, ಸೈಲೆಂಟ್. ವುಡ್, ಯಾಕ್. ಓಕೆ, ಸೊ ಇದಕ್ಕೇನು ಪ್ಯಾಟ್ರನ್ ಇಲ್ಲ. ಎಲ್ಲೂ ಸೈಲೆಂಟ್ ಆಗುವಂತಹ ಒಂದಷ್ಟು ಪದಗಳು ಇಲ್ಲಿದ್ದಾವೆ. ರೈಟ್, ನಿಮಗೆ ಎಲ್ಲ ಆದಮೇಲೆ ಕೆ ಬಂದರೆ ತುಂಬ ಕಡೆ ಸೈಲೆಂಟ್ ಆಗುತ್ತೆ, ಬಟ್ ಕೆಲವು ಕಡೆ ಸೈಲೆಂಟ್ ಆಗಲ್ಲ. ಎಲ್ಲ ಆದಮೇಲೆ ಎಫ್ ಬಂದ್ರೂ ಸೈಲೆಂಟ್ ಆಗುತ್ತೆ. ಓಕೆ, ಎಲ್ಲ ಆದಮೇಲೆ ಎಮ್ ಬಂದ್ರೂ ಸೈಲೆಂಟ್ ಆಗುತ್ತೆ. ಬಹಳ ಕಡಿಮೆ ವರ್ಡ್ಸ್ ಇರೋದು. ಫಾಮ್, ಖಾಮ್. ಓಕೆ, ರೈಟ್. ನೆಕ್ಸ್ಟ್ ಬಂದು ಎನ್ ಎಲ್ಲಿ ಸೈಲೆಂಟ್ ಆಗುತ್ತೆ ಅಂತ ಹೇಳಿದ್ರೆ, ಎಮ್ ಮತ್ತು ಎನ್ ಒಟ್ಟಿಗೆ ಕೊನೆಯಲ್ಲಿ ಬಂದರೆ, ಎನ್ ಮತ್ತು ಎಮ್ ಒಟ್ಟಿಗೆ ಅಂದರೆ ಎಮ್ ಆದಮೇಲೆ ಎನ್ ಕೊನೆಯಲ್ಲಿ ಬಂದರೆ ಮಾತ್ರ. ಆಟಮ್ನ್ ಅಂತ ಹೇಳಲ್ಲ. ಹಿಮ್ನ್ ಅಂತ ಹೇಳಲ್ಲ. ಸೊ ಎನ್ ಈಸ್ ಸೈಲೆಂಟ್. ಜಾಸ್ತಿ ವರ್ಡ್ಸ್ ಏನಿಲ್ಲ. ಕಂಡೆಮ್. ಓಕೆ, ಕಂಡೆಮ್, ಡ್ಯಾಮ್, ಸಾಲೆಮ್, ಕಾಲಮ್, ಹಿಮ್, ಆಟಮ್. ಕಾಲಮ್ನಿಸ್ಟ್ ಅಂತಲೇ ಇದೆ, ಬಟ್ ಅದು ಇಲ್ಲಿ ಮಾತ್ರ ಸೈಲೆಂಟ್ ಆಗುತ್ತೆ. ಓಕೆ, ಈ ವರ್ಡ್ಸಲ್ಲಿ ಮಾತ್ರ. ಜಾಸ್ತಿ ವರ್ಡ್ಸ್ ಇಲ್ಲ ಎಮ್ ಮತ್ತು ಎನ್ನಲ್ಲಿ. ಎನ್ ಸೈಲೆಂಟ್ ಆಗೋದು, ಜಾಸ್ತಿ ವರ್ಡ್ಸ್ ಇಲ್ಲ. ನೆಕ್ಸ್ಟ್ ಓ ಸೈಲೆಂಟ್ ಆಗುವಂಥ ವರ್ಡ್ಸ್. ಓ ಬಂದಾಗ ನಾನು ಹೇಳಿದ್ದೀನಿ ನಿಮಗೆ, ಓ ಅನ್ನೋ ಅಕ್ಷರಕ್ಕೆ ಸುಮಾರು 11 ಥರ ಸೌಂಡ್ಸ್ ಇದೆ. ಅದಾದಮೇಲೆ ನೋಡೋಣ. ಬಟ್ ಸೈಲೆಂಟು ಕೆಲವು ಕಡೆ ಆಗುತ್ತೆ. ಎಲ್ಲೆಲ್ಲಾಗುತ್ತೆ ನೋಡಿ. ಇದು ಕಂಫೋರ್ಟಬಲ್ ಅಂತ ತುಂಬ ಜನ ಹೇಳ್ತಾರೆ. ದಟ್ಸ್ ನಾಟ್ ಕರೆಕ್ಟ್ ಪ್ರೊನೌನ್ಸಿಯೇಷನ್. ಕಂಫರ್ಟಬಲ್. ಅಲ್ಲಿ ಓ ಮತ್ತು ಆರ್ ಎರಡೂ ಸೈಲೆಂಟ್ ಆಗಿರುತ್ತೆ. ಸೊ ಇಲ್ಲಿ ನಾವು ಓ ತೊಗೊಂಡಿರೋದಂದರೆ ಓ ಮಾತ್ರ ತೊಗೊಳ್ಳೋಣ. ಕಂಫರ್ಟಬಲ್. ಏನು? ಕಂಫರ್ಟಬಲ್. ಈಗ ಕಂಫರ್ಟಬಲ್ ಕೇಳಿದ್ರಲ್ಲ, ಆರಾಮದಾಯಕ. ಕಂಫರ್ಟಬಲ್ ಆಗಿದ್ದೀರಾ? ಹಾಂ, ಕಂಫರ್ಟಬಲ್ ಆಗಿದ್ದೀವಿ. ಸೊ ನಾವು ಅದನ್ನು ಕಂಫೋರ್ಟಬಲ್ ಅಂತ ಹೇಳ್ತೀವಿ. ಕಂಫೋರ್ಟಬಲ್ ತಪ್ಪು. ಕಂಫರ್ಟಬಲ್. ಅಲ್ಲಿ ಓ ಇಲ್ಲ, ಆರ್ ಇಲ್ಲ, ಎರಡು ಅಕ್ಷರ ಸೈಲೆಂಟ್ ಆಗುತ್ತೆ. ಯಾವುದು? ಓ ಇಲ್ಲ, ಆರ್ ಇಲ್ಲ. ಅವಾಗ ಏನು ಉಳಿಯುತ್ತೆ? COMF. ಆ್ಯಕ್ಚುಲಿ ಎ ಇದೆ, ಬಟ್ ಇದನ್ನು ನಾವು ಐ ಅಂತ ಹೇಳಬೇಕು. ಟೇಬಲ್ ಅಲ್ಲ, ಕಂಫರ್ಟಬಲ್. ನಿಮಗೆ ಸಫಿಕ್ಸ್ ಪಾಠ ಇದೆ, ಅಲ್ಲಿ ಗೊತ್ತಾಗುತ್ತೆ.
ಓಕೆ, ಸೊ ಇಲ್ಲಿ ಓ ಮತ್ತು ಆರು ಸೈಲೆಂಟ್ ಆಗಿದೆ. ಇಲ್ಲಿ ಕ್ಯಾಥೋಲಿಕ್, ಕ್ಯಾಥೋಲಿಕ್ ಅಲ್ಲ, ಕ್ಯಾಥಲಿಕ್, 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 ಕ್ಯಾಥಲಿಕ್. ಓಕೆ, ಸೊ ಕ್ಯಾಥಲಿಕ್. ಸೊ ಅಲ್ಲಿ ಓ ಸೈಲೆಂಟ್ ಮಾಡಿ. ಯಾಕೆ ಮೈಕ್ ಆನ್ ಮಾಡ್ಕೋತೀರೋ ಗೊತ್ತಿಲ್ಲ. ಕ್ಯಾಥಲಿಕ್, ಕ್ಯಾಥಲಿಕ್. ಸೊ ಓ ಇಸ್ ಸೈಲೆಂಟ್. ನೆಕ್ಸ್ಟ್ ಫೇವ್ರೆಟ್, ಫೇವ್ರೆಟ್. ನಿಮ್ಮ ಫೇವ್ರೆಟ್ ಫುಡ್ ಯಾವುದು, ನಿಮ್ಮ ಫೇವ್ರೆಟ್ ಸಿನಿಮಾ ಯಾವುದು? ಫೇವ್ರೆಟ್, ಫೇವ್ರೆಟ್. ಫೇವೋರಿಟ್ ಅಂತ ಹೇಳಲ್ಲ, ಅಥವಾ ಫೇವರಿಟ್ ಅಂತ ಹೇಳಲ್ಲ, ಫೇವ್ರೆಟ್. ಆ್ಯಕ್ಚುಲಿ ಸ್ವಲ್ಪ ಸೌಂಡ್ ಇದೆ, ಬಟ್ ಅದನ್ನು ಫಾಸ್ಟಾಗಿ ಹೇಳ್ಬೇಕಾದ್ರೆ ಫೇವ್ರೆಟ್. ದ್ಯಾಟ್ಸ್ ಮೈ ಫೇವ್ರೆಟ್, ಫೇವ್ರೆಟ್ ಫುಡ್. ಫೇವ್ರೆಟ್ ಇಲ್ಲೂ ಅವಶ್ಯಕತೆ ಇಲ್ಲ. ಓಕೆ, ಓ ಯು. ನಾವು ಚಾಕೋಲೆಟ್ ಅಂತ ಹೇಳಲ್ಲ, ಚಾಕೋಲೆಟ್ ಅಂತ ಯಾರು ಹೇಳಲ್ಲ, ಚಾಕ್ಲೆಟ್, ಚಾಕ್ಲೆಟ್. ಬಟ್ ಅಲ್ಲಿ ಓ ಇದೆ, ಓ ಈಸ್ ಸೈಲೆಂಟ್, ಚಾಕ್ಲೆಟ್. ಓಕೆ, ನಾವು ಪಿ, ನೆಕ್ಸ್ಟ್ ಅಕ್ಷರ ಪಿ. ಪಿ ತುಂಬ ಕಡೆ ಸೈಲೆಂಟ್ ಆಗುತ್ತೆ, ಬಟ್ ಜಾಸ್ತಿ ವರ್ಡ್ಸ್ ಇಲ್ಲ. ಇಲ್ಲಿ ನೋಡಿ, ಇಲ್ಲೊಂದು ಪದ ಇದೆ, ಖೂ ಅಂತ ಹೇಳಬೇಕು ಇದನ್ನು. COUP, ಖೂ. ಪಿ ಈಸ್ ಸೈಲೆಂಟ್. ಯಾಕೆ ಅಂತ ಪ್ರಶ್ನೆ ಕೇಳಬೇಡಿ, ಬಟ್ ಅದೇ ನೋಡಿ SOUP, SOUP ಸೂಪ್ ಆಗುತ್ತೆ, ಸೂಪ್. ಪಿ ಹೇಳ್ತೀವಿ. COUP, ಖೂ, ಖೂ. ಪಿ ಇಲ್ಲ ಅಲ್ಲಿ, ಅದು ಹಾಗೆ ಬಂದಿರೋದು, ನಾವು ಹಾಗೆ ಅದನ್ನು ಹೇಳಬೇಕು, ಉಚ್ಚಾರಣೆ ಮಾಡೋದು. ನೆಕ್ಸ್ಟ್ ಈ ಪದ, ಈ ಪದ ಸಾಮಾನ್ಯವಾಗಿ ನೀವು ಬಳಸಿದ್ದೀರಾ, ನಿಮ್ಮ ಮನೆಯಲ್ಲಿ ಇದೆ. ಕಪಾಟು, ಕನ್ನಡದಲ್ಲಿ ಇದನ್ನು ನಾವು ಕಪಾಟು ಅಂತ ಹೇಳ್ತೀವಿ. ಕಪಾಟು, ಕಪಾಟು. ಕಪಾಟಿಗೆ ಇಂಗ್ಲೀಷಲ್ಲಿ ಒಂದು ಪ್ರೊನೌನ್ಸಿಯೇಷನ್ ಏನದು? ಹಾಂ, ಹೌದೌದು, ಅದೇನೇ ಕಬೋರ್ಡ್, ಕಪ್ ಬೋರ್ಡ್. ಸೊ ಇಲ್ಲಿ ನೋಡಿ, ಕಟ್ ಮಾಡಿದಾಗ ಏನಾಗುತ್ತೆ, ಕಪ್ ಬೋರ್ಡ್ ಆಗುತ್ತೆ, ಕಪ್ ಬೋರ್ಡ್, ಕಬೋರ್ಡ್. ಬಟ್ ಆ್ಯಕ್ಚುಲಿ ಇದು ಕಬೋರ್ಡ್ ಅಲ್ಲ, ಅದು ಸಿಂಪಲ್ ಪ್ರೊನೌನ್ಸಿಯೇಷನ್ ಕಬಡ್. ಅಂದರೆ ಪಿ ಇಲ್ಲ. ಈ ಬೋರ್ಡ್ನ ನಾವು ಬೋರ್ಡ್ ಅಂತ ಹೇಳಲ್ಲ, ಬಡ್ ಅಂತ ಹೇಳ್ತೀವಿ. ಅಂದರೆ ಇದು ಸಪ್ರೇಟಾಗಿ ಓದಿದ್ರೆ ಕಪ್ ಪ್ಲಸ್ ಬೋರ್ಡ್, ಅವೆರಡನ್ನೂ ಕೂಡಿಸಿದಾಗ ಕಬಡ್. ಏನಂತ ಹೇಳಬೇಕು? ಕಬಡ್, ಕಬಡ್. ಓಕೆ, ನೆಕ್ಸ್ಟ್ ಇಲ್ಲಿ ನ್ಯೂಮೋನಿಯಾ, ಪಿ ಸೈಲೆಂಟ್. ಇದು ಕೆಲವುದು ಸೈಂಟಿಫಿಕ್ ವರ್ಡ್ಸು, ಕೆಲವುದು ಗ್ರೀಕ್ ವರ್ಡ್ಸು, ಗ್ರೀಕ್ ಮತ್ತು ಲ್ಯಾಟಿನ್. ಸೊ ಹಾಗಾಗಿ ನ್ಯೂಮೋನಿಯಾ, ಈ ಸೈನ್ಸಲ್ಲಿ ಬರುವಂತಹ ಬಹಳಷ್ಟು ಪದಗಳಿಗೆ ಪಿ ಇರುತ್ತೆ, ಪಿ ಸೈಲೆಂಟ್ ಆಗಿರುತ್ತೆ. ನ್ಯೂಮೋನಿಯಾ, ನ್ಯೂಮೋನಿಯಾ ಒಂದು ರೀತಿಯ ಜ್ವರ. ಆಮೇಲೆ ನ್ಯೂಮ್ಯಾಟಿಕ್, ನ್ಯೂಮ್ಯಾಟಿಕ್ ಅಂದರೆ ಬರೀ ಏರಲ್ಲೇ ಕಂಟ್ರೋಲ್ ಆಗೋದು. ಆಮೇಲೆ ಸೂಡೋ, ಸೂಡೋ ಅಂದರೆ ಸ್ವತಃ ತಾನೇ ಹುಟ್ಟಿಸಿಕೊಂಡಿರುವಂಥ ಸೂಡೋ ಸೈನ್ಸ್, ಸೂಡೋ, ಸೂಡೋ ಆ ಥರದ ಪದಗಳಿದೆ. ಸೂಡೋ ಅಂತ ಬರುತ್ತೆ, ಪಿ ಸೈಲೆಂಟು, SEU. ಇಲ್ಲ ಈನು ಸೈಲೆಂಟ್ ಅಂದರೆ ಇ ಮತ್ತು ಯು ಸೇರಿ ಉ ಆಗುತ್ತೆ, ಸೂಡೋ. ಸೊ ಸೈನ್ಸಲ್ಲಿ ಬರುವಂತಹ ಪದಗಳು ವಿಚಿತ್ರವಾಗಿರುತ್ತೆ. ಆಮೇಲೆ ಸೈಕೋ, ಎಲ್ಲ ಸೈಕೋ ಕೇಳಿದ್ದೀರಲ್ವಾ? ಸೈಕೋ ಅಂತ ಪದ ಕೇಳಿದ್ದೀರಾ? ಸೈಕೋ ತುಂಬ ಜನ ಕೇಳಿರ್ತೀರ. ಸೊ ಸೈಕೋದಲ್ಲಿ ಪಿ ಸೈಲೆಂಟ್ ಆಗಿರುತ್ತೆ, ಸೈಕೋ, ಸೈಕೋ. ಸೊ ಪಿನ ಸೈಲೆಂಟ್ ಮಾಡಬೇಕು. ಹಾಗೆ ಸೈಕಾಲಜಿ, ಸೈಕಾಲಜಿ, ಸೈಕಾಲಜಿಸ್ಟ್, ಮನಃಶಾಸ್ತ್ರಜ್ಞ. ಸೈಕೋಥೆರಪಿ, ಮನಸ್ಸಿಗೆ ಸಂಬಂಧಪಟ್ಟಂತಹ ಒಂದು ವೈದ್ಯಕೀಯ ಚಿಕಿತ್ಸೆ, ಸೈಕೋಥೆರಪಿ. ಆಮೇಲೆ ಸೈಕಿಕ್, ಮಾನಸಿಕವಾಗಿ ಸಂಬಂಧಪಟ್ಟಂಥದ್ದು. ಸೈಕ್ಯಾಟ್ರಿಸ್ಟ್, ಸೈಕ್ಯಾಟ್ರಿಸ್ಟ್ ಅಂದರೆ ಮನೋವೈದ್ಯ. ಸೈಕ್ಯಾಟ್ರಿಸ್ಟ್, ಮಾನಸಿಕವಾಗಿ ಸಮಸ್ಯೆ ಇರೋರಿಗೆ ವೈದ್ಯರು, ಚಿಕಿತ್ಸೆ ಮಾಡುವ ವೈದ್ಯ, ಸೈಕ್ಯಾಟ್ರಿಸ್ಟ್. ಸೊ ಇಲ್ಲೆಲ್ಲ ಪಿ ಇದೆ, ಪಿನ ಸೈಲೆಂಟ್ ಮಾಡಬೇಕು. ಓಕೆ, ನೆಕ್ಸ್ಟ್ ಇಲ್ಲೂ ಇದೆ ನೋಡಿ, ಸೈಕಾಟಿಕ್, ಸೈಕಾಟಿಕ್. ಆಮೇಲೆ ಇಲ್ಲೂ ಸೈಲೆಂಟ್ ಆಗುತ್ತೆ. ರಾಸ್ಪ್ಬೆರಿ ಅಲ್ಲ, ರಾಸ್ಬೆರಿ, ರಾಸ್ಬೆರಿ, ರಾಸ್ಪ್ ಬೆರಿ ಅಲ್ಲ, ರಾಸ್ಬೆರಿ. ಆಮೇಲೆ ಇಲ್ಲೂ ಅಷ್ಟೇ ರಸೀಟ್. ತುಂಬ ಜನ ರಸೀಟ್, ರಸೀತಿ, ರಸೀತಿ ಅಂತೇನು ಹೇಳ್ತೀನಿ, ಅದನ್ನು ರಸೀಟ್, ಪಿ ಮತ್ತು ಟಿ ಒಟ್ಟಿಗೆ ಹೇಳ್ತಾರೆ, ಅದರ ಅವಶ್ಯಕತೆ ಇಲ್ಲ. ಕ್ಯಾನ್ ಜಸ್ಟ್ ಸೇ ರೆಸೀಟ್. ಏನು ಹೇಳಬೇಕು? ರೆಸೀಟ್. ಆಮೇಲೆ ಕ್ಯೂ ಎಲ್ಲೂ ಸೈಲೆಂಟ್ ಆಗಲ್ಲ, ಆರ್ ಸೈಲೆಂಟ್ ಆಗೋದು ಇಲ್ಲಿ ಮಾತ್ರ ಕಂಫರ್ಟಬಲ್. ಅದೇ ನಾನು ಇಲ್ಲಿ ಹೇಳಿದ್ನಲ್ಲ, ಇಲ್ಲಿ ಆರ್ ಬೇರೆ ಕಡೆ ಸೈಲೆಂಟ್ ಆಗಲ್ಲ, ಪ್ರೊನೌನ್ಸ್ ಮಾಡ್ಬೋದು ಅಥವಾ ಬಿಡಬಹುದು. ಪ್ರೊನೌನ್ಸಿಯೇಷನಲ್ಲಿ ಆರ್ನ ತುಂಬ ಕಡೆ ಸೈಲೆಂಟ್ ಮಾಡ್ತಾರೆ, ಪ್ರೊನೌನ್ಸ್ ಮಾಡಬೇಕಾದ್ರೆ ಆರ್ನ ತುಂಬ ಕಡೆ ಸೈಲೆಂಟ್ ಮಾಡ್ತಾರೆ. ಯಾರು? ಬ್ರಿಟಿಷರು, ಬ್ರಿಟಿಷ್ ಇಂಗ್ಲೀಷ್. ಆಮೇಲೆ ಇನ್ನೊಂದು ತಿಳ್ಕೊಳ್ಳಿ, ಇಂಗ್ಲೀಷಲ್ಲಿ ಎರಡು ಬೇಸಿಕಾಗಿ ಸ್ಟ್ಯಾಂಡರ್ಡ್ ಆಗಿ ಎರಡು ಪ್ರೊನೌನ್ಸಿಯೇಷನ್ ಇದೆ, ಬ್ರಿಟಿಷ್ ಆಮೇಲೆ
ಅಮೆರಿಕನ್. ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಸ್ಟ್ಯಾಂಡರ್ಡ್ ಆಗಿ ಎರಡು ಪ್ರೊನೌನ್ಸಿಯೇಷನ್ ಆ್ಯಕ್ಸೆಂಟ್ ಇದೆ. ಒಂದು ಬ್ರಿಟಿಷ್ ಪ್ರೊನೌನ್ಸಿಯೇಷನ್, ಇನ್ನೊಂದು ಅಮೆರಿಕನ್ ಪ್ರೊನೌನ್ಸಿಯೇಷನ್. ಬ್ರಿಟಿಷ್ ಪ್ರೊನೌನ್ಸ್ ಮಾಡೋದಕ್ಕೂ ಅಮೆರಿಕನ್ ಪ್ರೊನೌನ್ಸ್ ಮಾಡೋದಕ್ಕೂ ಬಹಳ ವ್ಯತ್ಯಾಸ ಇರುತ್ತೆ. ಅದೇ ಥರ ನಾವು ಇಂಡಿಯನ್ಸ್ ಪ್ರೊನೌನ್ಸ್ ಮಾಡೋದಕ್ಕೂ ಭಾಳ ವ್ಯತ್ಯಾಸ ಇರುತ್ತೆ. ಈಗ ನಾವು ಸಾಮಾನ್ಯವಾಗಿ ನೀವು ಕೇಳೋದು ಇಂಡಿಯನ್, ನೀವು ನಿಮ್ಮ ಸ್ಕೂಲಲ್ಲೆಲ್ಲ ನಿಮಗೆ ಟೀಚ್ ಮಾಡಿರ್ತಾರೆ, ಅದು ಇಂಡಿಯನ್ ಪ್ರೊನೌನ್ಸಿಯೇಷನ್. ಓಕೆ, ಸೊ ಇಂಡಿಯನ್ ಪ್ರೊನೌನ್ಸಿಯೇಷನಲ್ಲಿ ಆರ್ನ ಒತ್ತಿ ಹೇಳ್ತಾರೆ, ಎಲ್ಲ ಅಕ್ಷರಗಳನ್ನು ಒತ್ತಿ ಹೇಳ್ತೀವಿ ನಾವು. ಬ್ರಿಟಿಷ್ ಪ್ರೊನೌನ್ಸಿಯೇಷನಲ್ಲಿ ಅವರು ಆರ್ ಜಾಸ್ತಿ ಯೂಸ್ ಮಾಡಲ್ಲ, ಆರ್ ತುಂಬ ಕಡೆ ಸೈಲೆಂಟ್ ಮಾಡ್ತಾರೆ. ಬ್ರಿಟಿಷ್ ಪ್ರೊನೌನ್ಸಿಯೇಷನಲ್ಲಿ ಮಾತ್ರ ಆರ್ ಸೈಲೆಂಟ್ ಆಗುತ್ತೆ. ಎಲ್ಲೆಲ್ಲಿ ಸೈಲೆಂಟ್ ಆಗುತ್ತೆ ಅದು ಈಗ ಬೇಡ, ಆಮೇಲೆ ಹೇಳ್ತೀನಿ. ಅಮೆರಿಕನ್ ಪ್ರೊನೌನ್ಸಿಯೇಷನಲ್ಲಿ ಆರ್ ಸೈಲೆಂಟ್ ಆಗಲ್ಲ, ಬಟ್ ಅವರು ಅದನ್ನು ಬೇರೆ ಥರ ರೋಲ್ಡ್ ಆರ್ ಅಂತ ಬೇರೆ ಥರ ಸೌಂಡ್ ಬರುತ್ತೆ ಅದು. ಉದಾಹರಣೆಗೆ ರಾಸ್ಬೆರಿ ಅಲ್ಲ, ಕಂಫರ್ಟಬಲ್, ಇಲ್ಲಿ ಆರು ಕೊನೆಯಲ್ಲಿ ಬರುವಂಥದ್ದು. ಈಗ ಕಾರ್, ಕಾರ್ ಅಂತಿದ್ರೆ CAR ಕಾರ್. ಕಾರ್ ಅಂತಿದೆ. ಅಮೇರಿಕನ್ಸು ಇದನ್ನು ಆರ್ ಪ್ರೊನೌನ್ಸ್ ಮಾಡಲ್ಲ ಅವರು, ಅಲ್ಲ ಬ್ರಿಟಿಷ್ ಅವರು ಜಸ್ಟ್ ಖಾ, ಐ ಹ್ಯಾವ್ ಅ ಖಾ, ನನ್ನ ಹತ್ರ ಒಂದು ಕಾರ್ ಇದೆ, ಐ ಹ್ಯಾವ್ ಅ ಖಾ. ಆರ್ ಪ್ರೊನೌನ್ಸ್ ಮಾಡಲ್ಲ, ಅವ್ರು ಆರ್ ಸೈಲೆಂಟ್ ಮಾಡ್ತಾರೆ. ಬಟ್ ಅಮೇರಿಕನ್ಸ್ ಏನು ಮಾಡ್ತಾರೆ, ಐ ಹ್ಯಾವ್ ಎ ಕಾರ್, ಅಲ್ಲಿ ಆರ್ನ ಪ್ರೊನೌನ್ಸ್ ಮಾಡ್ತಾರೆ. ಸೊ ಹಾಗಾಗಿ ನಾವು ಆರ್ ಸೈಲೆಂಟ್ ಆಗುತ್ತೆ ಇಂಗ್ಲೀಷಲ್ಲಿ ಅಂತ ಹೇಳೋಂಗಿಲ್ಲ. ಆರ್ ಸೈಲೆಂಟ್ ಆಗೋ ಒಂದೇ ಒಂದು ಪದ ಯಾವುದು, ಕಂಫರ್ಟಬಲ್. ಇದರಲ್ಲಿ ಮಾತ್ರ ಆರ್ ಕಡ್ಡಾಯವಾಗಿ ಎಲ್ಲರೂ ಸೈಲೆಂಟ್ ಮಾಡ್ತಾರೆ. ಬಟ್ ನಾವು ಇಂಡಿಯನ್ಸ್ ಮಾತ್ರ ಅದನ್ನು ಹೇಳ್ತೀವಿ, ಕಂಫೋರ್ಟಬಲ್ ಅಂತ ಹೇಳ್ತೀವಿ, ವಿಚ್ ಇಸ್ ರಾಂಗ್. ಕಂಫರ್ಟಬಲ್ ಅಷ್ಟೇ. ಓಕೆ, ಮತ್ತು ಆರ್ ಸೈಲೆಂಟ್ ಆಗುತ್ತೆ ಅಂತ ಯಾರಾದ್ರು ಹೇಳಿದ್ರೆ ತಪ್ಪು ಅಂತ ಹೇಳಿ. ಆರ್ ಎಲ್ಲೂ ಸೈಲೆಂಟ್ ಆಗಲ್ಲ ಎಕ್ಸೆಪ್ಟ್ ದಿಸ್ ವರ್ಡ್. ತುಂಬ ಜನ ಎಲ್ಲರೂ ಕಮೆಂಟ್ ಹಾಕ್ತಾರೆ, ಆರ್ ಸೈಲೆಂಟ್ ಆಗುತ್ತೆ, ಆರ್ ಸೈಲೆಂಟ್ ಆಗುತ್ತೆ, ನೀವು ತಪ್ಪಾಗಿ ಹೇಳ್ಕೊಡ್ತಿದ್ದೀರಾ ಅಂತ. ಓಕೆ, ಸೊ ಆರ್ ಸೈಲೆಂಟ್ ಆಗಲ್ಲ. ಆರ್ ಸೈಲೆಂಟ್ ಆಗೋದು ಒಂದೇ ಒಂದು ಪದದಲ್ಲಿ, ವಿಚ್ ಇಸ್ ಕಂಫರ್ಟಬಲ್. ಆಮೇಲೆ ಬ್ರಿಟಿಷ್ ಮತ್ತು ಅಮೆರಿಕನ್ ಪ್ರೊನೌನ್ಸಿಯೇಷನಲ್ಲಿ ಬ್ರಿಟಿಷ್ ಅವರು ಆರ್ನ ಸೈಲೆಂಟ್ ಮಾಡಿ ಹೇಳ್ತಾರೆ, ಅವರು ಅದು ಅವ್ರ ಪ್ರೊನೌನ್ಸಿಯೇಷನ್ನು. ಬಟ್ ಅದು ಸೈಲೆಂಟ್ ಮಾಡಲೇಬೇಕಂತೇನು ಕಡ್ಡಾಯ ಇಲ್ಲ. ಓಕೆ, ರೈಟ್. ಓಕೆ.